ಬೀದರ್ನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರವಾಸವನ್ನು ಆರಂಭ ಮಾಡಿದ್ದಾರೆ. ಅಲ್ಲಿನ ಬಸವ ಕಲ್ಯಾಣಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಅನುಭವ ಮಂಟಪ ಸೇರಿದಂತೆ ಅಲ್ಲಿನ ಸುತ್ತಮುತ್ತಲಿನ ಪ್ರಮುಖ ಸರ್ಕಾರದ ಯೋಜನೆಗಳಿಂದ ಆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಪರಿಶೀಲನೆಯನ್ನು ಕೂಡ ನಡೆಸಿದರು. ಬೀದರ್ನಲ್ಲಿ ಮೊದಲನೇದಾಗಿ ತಮ್ಮ ಪ್ರವಾಸವನ್ನು ಬೀದರ್ನಲ್ಲೇ ಆರಂಭ ಮಾಡೋ ಮೂಲಕ ಅದರಲ್ಲೂ ಕೂಡ ಬಸವಣ್ಣನ ನಾಡು, ಬಸವಣ್ಣನ ನೆಲೆ, ಬಸವ ಕಲ್ಯಾಣದಿಂದಲೇ ತಮ್ಮ ಪ್ರವಾಸವನ್ನು ಆರಂಭ ಮಾಡೋ ಮೂಲಕ ಮುಖ್ಯಮಂತ್ರಿಗಳು ಈಗ ಇನ್ನಿಂಗ್ಸನ್ನು ಆರಂಭಿಸಿದ್ದಾರೆ. ಅದರಲ್ಲೂ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಹಿಂದೆ ಸುಮಾರು 2 ವರ್ಷದ ಅಥವಾ 3 ವರ್ಷದ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುಭವ ಮಂಟಪ ಆರಂಭ ಮಾಡೋದಕ್ಕೆ ಹೆಚ್ಚಿನ ಅನುದಾನವನ್ನು ಕೂಡ ಕೊಟ್ಟಿದ್ದರು. ಅದಾದ ಬಳಿಕ ಸರ್ಕಾರ ಕೂಡ ಡಿ ಕೆ ಶಿವಕುಮಾರ್ ಸರ್ಕಾರ ಕೂಡ ಅದನ್ನು ಈಗ ಪರಿಶೀಲನೆ ಮಾಡ್ತಾ ಇದೆ. ಆದಷ್ಟು ಶೀಘ್ರವಾಗಿ ಅನುಭವ ಮಂಟಪವನ್ನು ಲೋಕಾರ್ಪಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯ ತಯಾರಿ ಕೂಡ ನಡೀತಾ ಇದೆ. ಇನ್ನಷ್ಟು ಕಾಮಗಾರಿಗಳು ನಡೀತಾ ಇದೆ. ಅಲ್ಲಲ್ಲಿಗೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಒಂದು ಆರ್ಥಿಕ ಸರಿಯಾದಂಥ ರೀತಿಯಲ್ಲಿ ಆರ್ಥಿಕವಾದಂಥ ಬೆಂಬಲ ಸಿಕ್ಕಿರಲಿಲ್ಲ. ಜೊತೆಗೆ ಅದಕ್ಕೆ ಬೇಕಾದಂಥ ಅನುದಾನಗಳು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕಾಲಕ್ಕೆ ಹಂತಕ್ಕೆ ಕೊಟ್ಟಿರಲಿಲ್ಲ. ಹೀಗಾಗಿ ಎಲ್ಲ ಕಾರಣಗಳಿಗೋಸ್ಕರ ಅನುಭವ ಮಂಟಪ ಸಾಕಷ್ಟು ಡಿಲೇ ಆಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅದನ್ನು ಅತ್ಯಂತ ಪ್ರಮುಖವಾಗಿ ಜೊತೆಗೆ ಪ್ರಾಶಸ್ತ್ಯವನ್ನು ನೀಡಿ ಅದಕ್ಕೆ ಮಹತ್ವವನ್ನು ನೀಡಿ ಯೋಜನೆಯನ್ನು ಮತ್ತೆ ಕೈಗೆತ್ತಿಕೊಂಡಿದೆ. ಹೀಗಾಗಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಯಾವ ರೀತಿ ಎಲ್ಲ ಕೆಲಸ ಮಾಡಿದ್ರು ಅದೇ ರೀತಿಯಾದಂಥ ಒಂದು ಚಿತ್ರಣವನ್ನು ಕಟ್ಕೊಡೋ ನಿಟ್ಟಿನಲ್ಲಿ ಅನುಭವ ಮಂಟಪ ಹೇಗಿತ್ತು ಆಗಿನ ಕಾಲದಲ್ಲಿ ಅದೇ ಮಾದರಿಯಲ್ಲಿ ಬಹುಶಃ ಜಗತ್ತಿನ ಮೊಟ್ಟ ಮೊದಲ ಸಂಸತ್ ಅಂದರೆ ತಪ್ಪಾಗಲ್ಲ. ಹಾಗಾಗಿ ಅದೇ ಮಾದರಿಯ ಅನುಭವ ಮಂಟಪವನ್ನು ಜನರ ಮುಂದೆ ಇಡೋದಕ್ಕೆ ಸರ್ಕಾರ ಕೂಡ ಮುಂದೆ ಮಾಡ್ತದೆ. ಜೊತೆಗೆ ಈ ಮೂಲಕ ಒಂದು ಕರ್ನಾಟಕದ ಹೆಗ್ಗುರುತನ್ನು, ಶರಣ ಸಂಪ್ರದಾಯದ ಹೆಗ್ಗುರುತನ್ನು, ಜೊತೆಗೆ ಪ್ರವಾಸೋದ್ಯಮದ ಹೆಗ್ಗುರುತನ್ನು, ಸಾಂಸ್ಕೃತಿಕ ಹೆಗ್ಗುರುತನ್ನು ಮತ್ತೆ ಜನರ ಮುಂದೆ ಇಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅನುಭವ ಮಂಟಪ ಅಲ್ಲಿ ಶುರು ಮಾಡಿದ್ದೇ ಆದಲ್ಲಿ ಅಥವಾ ಆರಂಭ ಆಗಿದ್ದೇ ಆದಲ್ಲಿ ಅಥವಾ ಉದ್ಘಾಟನೆ ಆದಂತೆ ಆಗಿದ್ದಲ್ಲಿ ಸಹಜವಾಗಿ ಅದೊಂದು ಅತ್ಯಂತ ಸಾಂಸ್ಕೃತಿಕ ಹೆಗ್ಗುರುತಾಗೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಅಲ್ಲ. ಯಾಕೆಂದರೆ ಬಸವಾದಿ ಶರಣರು ನೀಡಿದಂಥ ಕೊಡುಗೆಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂಥ ವಚನಗಳಿಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಕ್ರಾಂತಿ, ಸಾಮಾಜಿಕ ಕ್ರಾಂತಿಗಳನ್ನು ಗಮನದಲ್ಲಿಟ್ಕೊಂಡು ಸಹಜವಾಗಿ ಅನುಭವ ಮಂಟಪ ಅತ್ಯಂತ ಮಹತ್ವದ ಪ್ರೇಕ್ಷಣೀಯ ಸ್ಥಳ, ಜೊತೆಗೆ ಅಧ್ಯಯನ ಕೇಂದ್ರ ಕೂಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಅನೇಕ ಹಿರಿಯರು ಕೂಡ, ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಶಾಲನ್ನು ಹೊತ್ತಿಸಿ ಅಲ್ಲೂ ಕೂಡ ಬರಮಾಡಿಕೊಂಡು ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ನಿರೀಕ್ಷೆ ಇದೆ ಯಾವಾಗ ಅನುಭವ ಮಂಟಪ ಲೋಕಾರ್ಪಣೆ ಆಗುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ನೋಡೋಣ. ಯಾವ ಥರದ ಹಣನೂ ಕೊರತೆ ಆಗದ ರೀತಿಯಲ್ಲಿ ಕಾರ್ಯರೂಪವನ್ನು ವಹಿಸಿ ಇದನ್ನು ಆದಷ್ಟು ಜಲ್ದಿ ಇದನ್ನು ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸುಮಾರು 700ಕ್ಕೂ ಹೆಚ್ಚು 742 ಕೋಟಿಗಳನ್ನು ಈಗಾಗಲೇ ಇದಕ್ಕೆ ಕ್ರಿಯಾ ಯೋಜನೆಯನ್ನು ಈಗಾಗಲೇ ಮಾಡಿ ಅಪ್ರೂವ್ ಆಗಿ ಸುಮಾರು 400ಕ್ಕೂ ಹೆಚ್ಚು ಕೋಟಿಯನ್ನು ಈಗಾಗಲೇ 480 ಕೋಟಿಯಷ್ಟು ಈಗಾಗಲೇ ಬಿಡುಗಡೆಯನ್ನು ಕೂಡ ಮಾಡಿದೆ. ಯಾವ ಥರದ ಹಣನೂ ಕೊರತೆ ಆಗದ ರೀತಿಯಲ್ಲಿ ಕಾರ್ಯರೂಪವನ್ನು ವಹಿಸಿ ಇದನ್ನು ಆದಷ್ಟು ಜಲ್ದಿ ಇದನ್ನು ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸುಮಾರು 700 ಎಷ್ಟೇ ಆದರೂ ಚಿಂತೆ ಇಲ್ಲ. ನಾವು ಇದನ್ನು ಈ ಕೆಲಸ ಇದು ಸರ್ಕಾರದ ಕೆಲಸ. ನಮ್ಮ ನಾಡಿಗೆಲ್ಲ, ರಾಷ್ಟ್ರಕ್ಕೆಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರ ಚಿಂತನೆಗಳು ಎಲ್ಲ ಕೂಡ ನಾವೆಲ್ಲ ಅಳವಡಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಇಲ್ಲಿಂದನೇ ಕೂಡ ನಾವು ನಮ್ಮ ಪ್ರವಾಸವನ್ನು ಕೂಡ ಕೈಗೊಂಡಿದ್ದೇವೆ. ಸೊ ಅದರಿಂದ ಬಸವಣ್ಣವರ ತತ್ವಗಳನ್ನು ನಾವು ಪ್ರಚಾರ ಮಾಡಲಿಕ್ಕೆ, ಅವ್ರಿಗೆಲ್ಲರೂ ಕೂಡ ಜನರಿಗೆ ನೆಮ್ಮದಿ, ಶಾಂತಿ ಎಲ್ಲ ಸಿಕ್ಕೆ ಈಗ ತಾನೇ ನಾನು ಈ ಅನುಭವ ಮಂಟಪದಲ್ಲಿರುವಂಥ ಜ್ಞಾನ ಮಂದಿರ ಏನಿದೆ ಆ ಜ್ಞಾನ ಮಂದಿರಕ್ಕೂ ನಾನು, ನಮ್ಮ ಪರಮೇಶ್ವರ್ ಅವರು, ಶರಣಪ್ರಕಾಶ್ ಪಾಟೀಲು ಎಲ್ಲ ನಾವೆಲ್ಲ ಭೇಟಿ ಕೊಟ್ಟಿದ್ದು. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ರೀತಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದವರು ಶಾಂತಿಲಿ ಕೆಲಸವನ್ನು ಮಾಡ್ಬೋದು ಅನ್ನೋದು. ಎಷ್ಟೇ ಆದರೂ ಚಿಂತೆ ಇಲ್ಲ. ನಾವು ಇದನ್ನು ಈ ಕೆಲಸ ಇದು ಸರ್ಕಾರದ ಕೆಲಸ. ನಮ್ಮ ನಾಡಿಗೆಲ್ಲ, ರಾಷ್ಟ್ರಕ್ಕೆಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರ ಚಿಂತನೆಗಳು ಎಲ್ಲ ಕೂಡ ನಾವೆಲ್ಲ ಅಳವಡಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಇಲ್ಲಿಂದನೇ ಕೂಡ ನಾವು ನಮ್ಮ ಪ್ರವಾಸವನ್ನು ಕೂಡ ಕೈಗೊಂಡಿದ್ದೇವೆ. ಸೊ ಅದರಿಂದ ಬಸವಣ್ಣವರ ತತ್ವಗಳನ್ನು ನಾವು ಪ್ರಚಾರ ಮಾಡಲಿಕ್ಕೆ, ಅವ್ರಿಗೆಲ್ಲರೂ ಕೂಡ ಜನರಿಗೆ ನೆಮ್ಮದಿ, ಶಾಂತಿ ಎಲ್ಲ ಸಿಕ್ಕೆ ಈಗ ತಾನೇ ನಾನು ಈ ಅನುಭವ ಮಂಟಪದಲ್ಲಿರುವಂಥ ಜ್ಞಾನ ಮಂದಿರ ಏನಿದೆ ಆ ಜ್ಞಾನ ಮಂದಿರಕ್ಕೂ ನಾನು, ನಮ್ಮ ಪರಮೇಶ್ವರ್ ಅವರು, ಶರಣಪ್ರಕಾಶ್ ಪಾಟೀಲು ಎಲ್ಲ ನಾವೆಲ್ಲ ಭೇಟಿ ಕೊಟ್ಟಿದ್ದು. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ರೀತಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದವರು ಶಾಂತಿಲಿ
ಕೆಲಸವನ್ನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಸೊ ಮುಂದಕ್ಕೆ ಇದೊಂದು ದೊಡ್ಡ ಪುರಾತನವಾದಂಥ ಒಂದು ಸ್ಥಳ, ಇದೊಂದು ಕಲ್ಚರಲ್ ಸೆಂಟರ್, ಇದೊಂದು ಆಧ್ಯಾತ್ಮಿಕವಾದಂಥ ಕೇಂದ್ರ, ಇದೊಂದು ಪ್ರವಾಸಿ ಕೇಂದ್ರ, ಇವೆಲ್ಲ ಕೂಡ ಆಗ್ತದೆ. ಸೊ ಇದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಸರ್ ಬರ ಛಾಯೆ ಇದೆ ಸರ್. ರೈತರೆಲ್ಲ ಬಹಳ ಸಂಕಷ್ಟದಾಗಿದೆ ಸರ್. ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅದಕ್ಕೆ ನಾವು ಬರಗಾಲ ಘೋಷಣೆ ಮಾಡಬೇಕಂತ ಸರ್. ಅದಕ್ಕೆ ನಾವಿಲ್ಲ ಬಂದಿದ್ದೇವೆ. ನಾಳೆ ಮೀಟಿಂಗು ಒಂದೇ ದಿನಕ್ಕೆ ಘೋಷಣೆ ಮಾಡೋಕ್ಕಾಗಲ್ಲ. ಕಣ್ಣಲ್ಲಿ ನೋಡಬೇಕು, ಕಿವಿಯಲ್ಲಿ ಕೇಳಬೇಕು, ಜನರ ಅಭಿಪ್ರಾಯ ಪಡಿಬೇಕು, ಸರ್ವೆ ಮಾಡಬೇಕು, ಮಾಹಿತಿ ತಿಳಿಬೇಕು ದೃಷ್ಟಿಯಿಂದ ಸೊ ಮುಂದಕ್ಕೆ ಇದೊಂದು ದೊಡ್ಡ ಪುರಾತನವಾದಂಥ ಒಂದು ಸ್ಥಳ, ಇದೊಂದು ಕಲ್ಚರಲ್ ಸೆಂಟರ್, ಇದೊಂದು ಆಧ್ಯಾತ್ಮಿಕವಾದಂಥ ಕೇಂದ್ರ, ಇದೊಂದು ಪ್ರವಾಸಿ ಕೇಂದ್ರ, ಇವೆಲ್ಲ ಕೂಡ ಆಗ್ತದೆ. ಸೊ ಇದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಸರ್ ಬರ ಛಾಯೆ ಇದೆ ಸರ್. ರೈತರೆಲ್ಲ ಬಹಳ ಸಂಕಷ್ಟದಾಗಿದೆ ಸರ್. ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅದಕ್ಕೆ ನಾವು ಬರಗಾಲ ಘೋಷಣೆ ಮಾಡಬೇಕಂತ ಸರ್. ಅದಕ್ಕೆ ನಾವಿಲ್ಲ ಬಂದಿದ್ದೇವೆ. ನಾಳೆ ಮೀಟಿಂಗು ಒಂದೇ ದಿನಕ್ಕೆ ಘೋಷಣೆ ಮಾಡೋಕ್ಕಾಗಲ್ಲ. ಕಣ್ಣಲ್ಲಿ ನೋಡಬೇಕು, ಕಿವಿಯಲ್ಲಿ ಕೇಳಬೇಕು, ಜನರ ಅಭಿಪ್ರಾಯ ಪಡಿಬೇಕು, ಸರ್ವೆ ಮಾಡಬೇಕು, ಮಾಹಿತಿ ತಿಳಿಬೇಕು ದೃಷ್ಟಿಯಿಂದ ಸೊ ಮುಂದಕ್ಕೆ ಇದೊಂದು ದೊಡ್ಡ ಪುರಾತನವಾದಂಥ ಒಂದು ಸ್ಥಳ, ಇದೊಂದು ಕಲ್ಚರಲ್ ಸೆಂಟರ್, ಇದೊಂದು ಆಧ್ಯಾತ್ಮಿಕವಾದಂಥ ಕೇಂದ್ರ, ಇದೊಂದು ಪ್ರವಾಸಿ ಕೇಂದ್ರ, ಇವೆಲ್ಲ ಕೂಡ ಆಗ್ತದೆ. ಸೊ ಇದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಸರ್ ಬರ ಛಾಯೆ ಇದೆ ಸರ್. ರೈತರೆಲ್ಲ ಬಹಳ ಸಂಕಷ್ಟದಾಗಿದೆ. ನಮ್ಮ ಸರ್ಕಾರದ ಪ್ರತಿನಿಧಿಗಳು ನಾವೆಲ್ಲ, ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಖಂಡ್ರೆ ಸಾಹೇಬರು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲ ಸೇರಿ, ಶಾಸಕರೆಲ್ಲ ಸೇರಿ ಈ ಐತಿಹಾಸಿಕವಾದಂಥ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣನ ನಾಡಿಗೆ ಬಂದು ಅಲ್ಲಿಂದ ಅವರ ಆಚಾರ ವಿಚಾರವನ್ನು ನಾವೆಲ್ಲ ಇಡೀ ರಾಜ್ಯ ಒಪ್ಪಿದೆ. ಅದಕ್ಕೋಸ್ಕರ ನಾವು ಬಸವಣ್ಣವರು ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂಥೇಳಿ ನಾವು ಘೋಷಣೆ ಮಾಡಿದ್ದೇವೆ. ನಾಡಿನ ಮುಖ್ಯಮಂತ್ರಿಯಾಗಿ ನನಗೆ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟ ಮೇಲೆ ನನ್ನ ಪ್ರವಾಸವನ್ನು ಈ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಬಂದು ಇಲ್ಲಿ ಎಲ್ಲ ಧರ್ಮದ ವೃತ್ತಗಳಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ. ಹಳೆ ಅನುಭವ ಮಂಟಪ ಮೊದಲಿಂದ ಕೂಡ ಹಿರಿಯರು ಏನು ಮಾಡಿದರು ಅದಕ್ಕೆ ಕೂಡ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಇದನ್ನು ಕೂಡ ಈಗಾಗಲೇ ಸುಮಾರು ಭಾಳ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ಎಲ್ಲ ಸಹೋದ್ಯೋಗಿಗಳು, ನಮ್ಮ ಮಂತ್ರಿಗಳೆಲ್ಲ ಇದನ್ನು ಆದಷ್ಟು ಜಲ್ದಿ ಮುಗಿಸ್ಬೇಕು ಕೆಲಸ ಅಂಥೇಳಿ ಹೇಳಿದ್ದಾರೆ. ಹೆಣ್ಣು ಕುಟುಂಬದ ಕಣ್ಣು. ಹೆಣ್ಣಿಲ್ಲ ಅಂದರೆ ಸಮಾಜ ಆಗಿ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಅಂದರೆ ಭೂಮಿ, ಹೆಣ್ಣು ಅಂದರೆ ಧೈರ್ಯ, ಹೆಣ್ಣು ಅಂದರೆ ಭರವಸೆ, ಹೆಣ್ಣು ಅಂದರೆ ಒಗ್ಗಟ್ಟು, ಹೆಣ್ಣು ಅಂದರೆ ಶಕ್ತಿ, ಹೆಣ್ಣು ಅಂದರೆ ಬೆಳಕು. ನಮ್ಮ ಸರ್ಕಾರದ ಪ್ರತಿನಿಧಿಗಳು ನಾವೆಲ್ಲ, ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಖಂಡ್ರೆ ಸಾಹೇಬರು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲ ಸೇರಿ, ಶಾಸಕರೆಲ್ಲ ಸೇರಿ ಈ ಐತಿಹಾಸಿಕವಾದಂಥ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣನ ನಾಡಿಗೆ ಬಂದು ಅಲ್ಲಿಂದ ಅವರ ಆಚಾರ ವಿಚಾರವನ್ನು ನಾವೆಲ್ಲ ಇಡೀ ರಾಜ್ಯ ಒಪ್ಪಿದೆ. ಅದಕ್ಕೋಸ್ಕರ ನಾವು ಬಸವಣ್ಣವರು ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂಥೇಳಿ ನಾವು ಘೋಷಣೆ ಮಾಡಿದ್ದೇವೆ. ನಾಡಿನ ಮುಖ್ಯಮಂತ್ರಿಯಾಗಿ ನನಗೆ
ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟ ಮೇಲೆ ನನ್ನ ಪ್ರವಾಸವನ್ನು ಈ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಬಂದು ಇಲ್ಲಿ ಎಲ್ಲ ಧರ್ಮದ ವೃತ್ತಗಳಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ. ಹಳೆ ಅನುಭವ ಮಂಟಪ ಮೊದಲಿಂದ ಕೂಡ ಹಿರಿಯರು ಏನು ಮಾಡಿದರು ಅದು ಕೂಡ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಇದನ್ನು ಕೂಡ ಈಗಾಗಲೇ ಸುಮಾರು ಭಾಳ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ಎಲ್ಲ ಸಹೋದ್ಯೋಗಿಗಳು, ನಮ್ಮ ಮಂತ್ರಿಗಳೆಲ್ಲ ಇದನ್ನು ಆದಷ್ಟು ಜಲ್ದಿ ಮುಗಿಸ್ಬೇಕು ಕೆಲಸ ಅಂತೇಳಿ. ಇದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಬಸವ ಕಲ್ಯಾಣದಲ್ಲಿ ನಿಂತು ಬಸವಾದಿ ಶರಣಗಳ ಸಂಪ್ರದಾಯವನ್ನು ಪೋಷಣೆ ಮಾಡೋದರ ಜೊತೆಗೆ ಅವರ ಸಂಸ್ಕೃತಿಯನ್ನು ಇನ್ನಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಈಗಾಗಲೇ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರವೇ ಸುಮಾರು 600 ಕೋಟಿ ವೆಚ್ಚದಲ್ಲಿ ಈ ಒಂದು ಅನುಭವ ಮಂಟಪವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಅದರ ಕಾಮಗಾರಿಯನ್ನು ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡಿದ್ದಾರೆ. ಎಲ್ಲಿ ತನಕ ಈ ಕಾಮಗಾರಿಗಳು ನಡೆದಿದೆ ಅನ್ನೋದು ಒಂದು ಮಾತಾದರೆ, ಇದರ ಜೊತೆಗೆ ಅನೇಕ ಕಾಮಗಾರಿಗಳು ಪೆಂಡಿಂಗ್ ಇತ್ತು. ಜೊತೆಗೆ ಈ ಅನುಭವ ಮಂಟಪ ಹಣವಿಲ್ಲದೆ, ಅಂದರೆ ಅನುದಾನವಿಲ್ಲದೆ ಇದರ ಕಾಮಗಾರಿ ಕೂಡ ಸ್ವಲ್ಪ ಕುಂಠಿತವಾಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ಅನುಭವ ಮಂಟಪವನ್ನು ಆದಷ್ಟು ಶೀಘ್ರವಾಗಿ ಮುಗಿಸಬೇಕು. ಈ ಮೂಲಕ ರಾಜ್ಯಕ್ಕೆ, ಅದರಲ್ಲೂ ಶರಣ ಸಂಸ್ಕೃತಿಗೆ ಬೇಕಾದಂಥ ಕೊಡುಗೆ ಏನಿದೆ ಅದನ್ನು ನೀಡಬೇಕಿರುವಂಥ ಒತ್ತಡ ಕೂಡ ಕೇಳಿಬಂದಿತ್ತು. ಅದಾದ ಬಳಿಕ ಮುಖ್ಯಮಂತ್ರಿ ಶಿವಕುಮಾರ್ ಅವರು ತಮ್ಮ ಪ್ರವಾಸವನ್ನು, ಅಂದರೆ ಜಿಲ್ಲಾ ಪ್ರವಾಸವನ್ನು ಈಗ ನೇರವಾಗಿ ಬಸವ ಕಲ್ಯಾಣದ